ಇನ್ನು ಟಿವಿಗೆ ಗೆದ್ದ ಬೆನ್ನಲ್ಲೇ ನಟ ವಿಜಯ್ ಅವರ ಹಳೆ ಫೋಟೋ ಒಂದು ವೈರಲ್ ಆಗ್ತಾ ಇದೆ. ಕರುಣಾನಿಧಿಯವರ ಹಿಂದೆ ವಿಜಯ್ ಸುಮಾರು 16 ವರ್ಷ ವಯಸ್ಸು ಆಗ ವಿಜಯ್ ಅವರಿಗೆ ಅವರು ಕರುಣಾನಿಧಿಯವರ ಹಿಂದೆ ನಿಂತಿರುವಂತಹ ಒಂದು ಫೋಟೋ. ಉದ್ಘಾಟನಾ ಕಾರ್ಯಕ್ರಮವೊಂದರಲ್ಲಿ ರಿಬ್ಬನ್ ಕತ್ತರಿಸಿದ್ದು ಕರುಣಾನಿಧಿಯವರು. ರಿಬ್ಬನ್ ಕತ್ತರಿಸುವಂತಹ ಸಂದರ್ಭದಲ್ಲಿ ಕರುಣಾನಿಧಿಯವರ ಹಿಂದೆ ನಟ ವಿಜಯ್ ಅವರು ನಿಂತಿದ್ದರು. ಆವತ್ತು ಹಿಂದೆ ನಿಂತಿದ್ದಂತಹ ವಿಜಯ್ ಅವರಿಂದಲೇ ಡಿಎಂಕೆ ಇವತ್ತು ಧೂಳಿಪಟ ಆಗಿದೆ. ಕರುಣಾನಿಧಿ ಮಗ ಎಂಕೆ ಸ್ಟಾಲಿನ್ ರನ್ನೇ ಸೋಲಿಸುವಂತಹ ಕೆಲಸವನ್ನ ವಿಜಯ್ ಮಾಡಿದ್ದಾರೆ. ಆ ಮೂಲಕ ಇತಿಹಾಸವನ್ನ ಬರೆದಿದ್ದಾರೆ. ಆ ಫೋಟೋನ ಗಮನಿಸ್ತಾ ಇದ್ದೀರಿ ನೀವು. ಸಿನಿಮಾ ಕಾರ್ಯಕ್ರಮ ಇದು. ಸಿನಿಮಾಕ್ಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಮಾಡುವುದಕ್ಕೆ ಕರುಣಾನಿಧಿ ಅವರು ಆಗಮಿಸಿರ್ತಾರೆ. ಕರುಣಾನಿಧಿ ಅವರು ರಿಬ್ಬನ್ ಕಟ್ ಮಾಡ್ತಾ ಇದ್ರೆ ಹಿಂಭಾಗದಲ್ಲಿ ನಿಂತಿರುವಂತಹ ಆ ಹುಡುಗ ನಟ ವಿಜಯ್. ಆಗ ನಟ ವಿಜಯ್ ಅವರಿಗೆ 16 ವರ್ಷ ವಯಸ್ಸು. ಈ ಫೋಟೋವನ್ನ ಟ್ವೀಟ್ ಮಾಡಿರೋದು ಖ್ಯಾತ ನಿರ್ಮಾಪಕ ನಿರ್ದೇಶಕರಾಗಿರುವಂತಹ ರಾಮ್ ಗೋಪಾಲ್ ವರ್ಮಾ. ಈ ಫೋಟೋನ ಟ್ವೀಟ್ ಮಾಡಿ ಅವರು ಬರೀತಾರೆ, ಬಹುಶಃ ಕರುಣಾನಿಧಿಯವರು ಕಲ್ಪನೆ ಕೂಡ ಮಾಡಿರ್ಲಿಕ್ಕಿಲ್ಲ, ಮುಂದೊಂದು ದಿನ ನನ್ನ ಹಿಂದೆ ನಿಂತಿರುವಂತಹ ಈ ಹುಡುಗ ನನ್ನ ಪಕ್ಷವನ್ನೇ ನಿರ್ನಾಮ ಮಾಡ್ತಾನೆ ಅಥವಾ ನನ್ನ ಪಕ್ಷವನ್ನೇ ಸೋಲಿಸಿ ಅಧಿಕಾರಕ್ಕೆ ಬರ್ತಾನೆ ಅಂತೇಳಿ ಕನಸು ಮನಸ್ಸಿನಲ್ಲೂ ಕರುಣಾನಿಧಿ ಅವರು ಊಹೆ ಮಾಡಿರ್ಲಿಕ್ಕಿಲ್ಲ ಅಂತೇಳಿ RGV ರಾಮ್ ಗೋಪಾಲ್ ವರ್ಮಾ ಈ ಫೋಟೋನ ಶೇರ್ ಮಾಡಿ ಅದಕ್ಕೊಂದು ಕ್ಯಾಪ್ಷನ್ ಕೊಡ್ತಾರೆ. ಸದ್ಯ ಈ ಫೋಟೋ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಕರುಣಾನಿಧಿ 5 ಬಾರಿ ಡಿಎಂಕೆಯ ಮೂಲಕ ತಮಿಳುನಾಡಿನ ಆಡಳಿತವನ್ನ ಮಾಡಿದಂತಹ ಜನಪ್ರಿಯ ಮುಖ್ಯಮಂತ್ರಿ, 13 ಬಾರಿ ಚುನಾವಣೆಯನ್ನ ಗೆದ್ದವರು, ಸೋಲಿಲ್ಲದ ಸರದಾರ ಅಂತ ಹೇಳಿ ಕರೆಸಿಕೊಂಡವರು. ಇವರು ಕೂಡ ತಮಿಳು ಫಿಲಂ ಇಂಡಸ್ಟ್ರಿಯ ಮೂಲಕನೇ ರಾಜಕೀಯಕ್ಕೆ ಎಂಟ್ರಿ ಆದವರು. ಇವತ್ತು ನಟ ವಿಜಯ್ ಅವರ ಪಕ್ಷವನ್ನೇ ಸೈಡಿಗೆ ಹಾಕಿ ತಮ್ಮ ಹೊಸ ಶಕೆಯನ್ನ ಆರಂಭ ಮಾಡಿದ್ದಾರೆ, ಇತಿಹಾಸವನ್ನ ಬರೆದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.